ನವರಾತ್ರಿ 4ನೇ ದಿನ ಕೂಷ್ಮಾಂಡ ದೇವಿ ಮುಹೂರ್ತ ಮತ್ತು ಪೂಜೆ ಹಾಗೂ ಮಂತ್ರಗಳು. ದುರ್ಗಾ ದೇವಿಯ 4ನೇ ರೂಪವೇ ಕೂಷ್ಮಾಂಡ ದೇವಿ. ಈಕೆಯನ್ನು ನವರಾತ್ರಿಯ ಹಬ್ಬದ 4ನೇ ದಿನದಂದು ಪೂಜಿಸಲಾಗುತ್ತದೆ. 2024 ನವರಾತ್ರಿಯ 4ನೇ ದಿನವು ಅಕ್ಟೋಬರ್ 6ರಂದು ಬಂದಿದೆ. ಈ 2024ರ ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಯ ಪೂಜೆ ಶುಭ ಮುಹೂರ್ತ ಯಾವುದು, ಕೂಷ್ಮಾಂಡ ದೇವಿಯನ್ನು ಹೇಗೆ ಪೂಜಿಸುವುದು ಮಾಹಿತಿಯೆಲ್ಲ ಇಲ್ಲಿದೆ, ಕೇಳಿ. ಶರನ್ನವರಾತ್ರಿಯ ಅತ್ಯಂತ ಮಂಗಳಕರ ಹಬ್ಬವೆಂದು ಪರಿಗಣಿಸಲಾಗುತ್ತದೆ. ಇದು 9 ದಿನಗಳು ಮತ್ತು ರಾತ್ರಿಯವರೆಗೆ ಇರುತ್ತದೆ. ನವರಾತ್ರಿಯ 4ನೇ ದಿನವನ್ನು ದುರ್ಗಾದೇವಿಯ 4ನೇ ರೂಪವಾದ ಕೂಷ್ಮಾಂಡ ದೇವಿಗೆ ಸಮರ್ಪಿಸಲಾಗಿದೆ. ಈಕೆಯನ್ನು ದುರ್ಗಾದೇವಿಯ 9 ಅವತಾರಗಳಲ್ಲಿ ಒಬ್ಬಳು ಎಂದು ಹೇಳಲಾಗುತ್ತದೆ. ಶಕ್ತಿ ಮತ್ತು ಬೆಳಕನ್ನು ಸಮತೋಲನಗೊಳಿಸಲು ಪಾರ್ವತಿ ದೇವಿಯು ಈ ರೂಪವನ್ನು ಪಡೆದಳು ಎನ್ನುವ ನಂಬಿಕೆ ಇದೆ. ದುರ್ಗಾದೇವಿಯ ಈ ಅವತಾರವನ್ನು ಪೂಜಿಸುವ ಭಕ್ತರು ಸೂರ್ಯನಂತಹ ಪ್ರಕಾಶವನ್ನು ಪಡೆಯುತ್ತಾರೆ. ಅಲ್ಲದೆ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ. ನವರಾತ್ರಿ 2024ರ 4ನೆಯ ದಿನ ಶುಭ ಮುಹೂರ್ತ. ನವರಾತ್ರಿ 2024ರ 4ನೇ ದಿನ 2024ರ ಅಕ್ಟೋಬರ್ 6ರಂದು ಭಾನುವಾರ ಬಂದಿದೆ. ಕೂಷ್ಮಾಂಡ ದೇವಿ ಪೂಜೆ ವಿಧಾನ. ನವರಾತ್ರಿ ಹಬ್ಬದ 4ನೇ ದಿನದಂದು ನಾವು ಮುಂಜಾನೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿ ಶುಭ್ರವಾಗಬೇಕು. ಈಗ ದುರ್ಗಾದೇವಿಯ ಕೂಷ್ಮಾಂಡ ರೂಪಕ್ಕೆ ಧೂಪ, ದೀಪ, ಅಕ್ಷತೆ, ಕೆಂಪು ಹೂಗಳು, ಬಿಳಿ ಕುಂಬಳಕಾಯಿ, ಹಣ್ಣುಗಳು ಮತ್ತು ಒಣ ಹಣ್ಣುಗಳು ಇತ್ಯಾದಿಗಳನ್ನು ಅರ್ಪಿಸಬೇಕು. ಇದರ ನಂತರ ತಾಯಿ ಕೂಷ್ಮಾಂಡಳಿಗೆ ಹಲ್ವಾ, ಮಾಲ್ಪುವ ಮತ್ತು ಮೊಸರುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಪೂಜೆಯ ಕೊನೆಯಲ್ಲಿ ಕೂಷ್ಮಾಂಡ ದೇವಿಯನ್ನು ಮತ್ತೊಮ್ಮೆ ಪ್ರಾರ್ಥಿಸಿ ಆರತಿಯನ್ನು ಮಾಡಬೇಕು. ಈ ದಿನ ಮರೆಯದೆ ಕೂಷ್ಮಾಂಡ ದೇವಿಯ ಮಂತ್ರವನ್ನು ಪಠಿಸಬೇಕು. ತಾಯಿ ಕೂಷ್ಮಾಂಡಳು ನೋಡಲು ಹೇಗಿದ್ದಾಳೆ? ತಾಯಿ ಕೂಷ್ಮಾಂಡಳು ಸಿಂಹದ ಮೇಲೇರಿ ಸವಾರಿಯನ್ನು ಮಾಡುತ್ತಾಳೆ. ಈಕೆಯು 8 ತೋಳುಗಳನ್ನು ಹೊಂದಿದ್ದಾಳೆ ಹಾಗೂ ತನ್ನೆಲ್ಲ ಕೈಗಳಲ್ಲಿ ಕಮಲದ ಹೂಗಳನ್ನು, ಅಮೃತ ತುಂಬಿದ ಮಡಿಕೆ, ಕಮಲಾಂಡ ಮತ್ತು ಬಿಲ್ಲು ಬಾಣ ಮತ್ತು ಗದೆ ಸೇರಿದಂತೆ ಅನೇಕ ಆಯುಧಗಳನ್ನು ಹೊಂದಿದ್ದಾಳೆ. ಆದರೆ 8ನೇ ಕೈಯಲ್ಲಿ ಎಲ್ಲಾ ಸಾಧನೆಗಳು ಮತ್ತು ಸಂಪತ್ತನ್ನು ನೀಡುವ ಜಪಮಾಲೆಯನ್ನು ಹಿಡಿದುಕೊಂಡಿದ್ದಾಳೆ. ತಾಯಿ ಕಮಲಾಂಡವನ್ನು ತುಂಬಾನೇ ಇಷ್ಟಪಡುತ್ತಾಳೆ. ಹಾಗಾಗಿ ಯಾವಾಗಲೂ ಅದನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿರುತ್ತಾಳೆ. ಈ ಕಾರಣಕ್ಕಾಗಿ ಆಕೆಯನ್ನು ಕೂಷ್ಮಾಂಡ ದೇವಿ ಎಂದು ಕರೆಯಲಾಗುತ್ತದೆ. ಕೂಷ್ಮಾಂಡ ದೇವಿಗೆ ನೈವೇದ್ಯ. ನವರಾತ್ರಿಯ 5ನೇ ದಿನ ಹಿಟ್ಟು ಮತ್ತು ತುಪ್ಪದಿಂದ ಮಾಡಿದ ಮಾಲ್ಪುವನ್ನು ಕೂಷ್ಮಾಂಡ ದೇವಿಗೆ ಅರ್ಪಿಸಬೇಕು. ಈ ಸಿಹಿಯನ್ನು ಕೂಷ್ಮಾಂಡ ದೇವಿಗೆ ನೈವೇದ್ಯವಾಗಿ ನೀಡಿದ್ದರಿಂದ ಭಕ್ತನು ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಆಶೀರ್ವಾದವನ್ನು ಪಡೆಯುತ್ತಾನೆ ಎಂಬ ನಂಬಿಕೆ. ಕೂಷ್ಮಾಂಡ ದೇವಿ ಪೂಜೆ ಪ್ರಯೋಜನಗಳು. ನಾವು ನವರಾತ್ರಿ ಸಮಯದಲ್ಲಿ ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಯಾವುದೇ ರೀತಿಯಾದ ರೋಗಗಳು, ಆರೋಗ್ಯದ ಸಮಸ್ಯೆಗಳಿದ್ದರೂ ಶೀಘ್ರದಲ್ಲೇ ಪರಿಹಾರವನ್ನು ಪಡೆದುಕೊಳ್ಳಬಹುದು ಮತ್ತು ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ಪಡೆಯಬಹುದು ಎನ್ನುವ ನಂಬಿಕೆ ಇದೆ. ತಾಯಿ ಕೂಷ್ಮಾಂಡಳು ಪೂಜಿಸುವ ವ್ಯಕ್ತಿ ಸಂತೋಷ, ಸಮೃದ್ಧಿ ಮತ್ತು ಪ್ರಗತಿಯನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ ಇದೆ. ಕೂಷ್ಮಾಂಡ ದೇವಿಯ ಮಂತ್ರಗಳು. ಕೂಷ್ಮಾಂಡ ದೇವಿಯನ್ನು ಪೂಜಿಸುವಾಗ ಈ ಮಂತ್ರವನ್ನು ತಪ್ಪದೆ ಪಠಿಸಬೇಕು. ಯಾ ದೇವಿ ಸರ್ವಭೂತೇಷು ಮಾ ಕೂಷ್ಮಾಂಡ ರೂಪೇನ್ ಸಂಸ್ಥಿತ ನಮಸ್ತಸ್ಮೈ 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 ನಮೋ ನಮಃ ಎಂಬ ಈ ಮಂತ್ರವನ್ನು ಪಠಿಸುವುದರಿಂದ ಕೂಷ್ಮಾಂಡ ದೇವಿಯ ಅನುಗ್ರಹವು ನೀವು ಪಡೆದುಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.